ಸುರೇಶ್ ಅಣ್ಣವರೇ, ಇದು ನಿಮ್ಮ ಮನೆ ಹೆಸರು? ಹಾಂ, ಮಗಳು, ಇದು ಮನೆ ಮಗಳೇ. ಯಾವ ಊರಿಗೆ ಹುಟ್ಟಿದ್ದು ಅಂತ ಹೇಳಿದ್ರಿ? ಹಂಚ್ಕುಪ್ಪೆ ಓರಿ. ಹಂಚ್ಕುಪ್ಪೆ ಓರಿ ಇವಾಗ ಇಲ್ಲ ತಿರ್ಕೊಂತು. ಅದ್ರ ಮಗಳಿದು. ಅದ್ರ ಮಗಳು. ಇದ್ರ ಅಕ್ಕ ಇನ್ನೂ ಜೋರಾಗಿತ್ತು. ಹೌದಾ? ನಾನೇ ಕೈಯಾರ ಹಾಳು ಮಾಡ್ಬಿಟ್ಟೆ. ಅದನ್ನ ಉಳ್ಳಿ ಚಿಕನಾರ ಕಣ್ಣಾಕಿರೋದಕ್ಕೆ ನನಗೆ ಬೇಕು ಕೊಡು ಅಂತ. ಅದು ಹಣ ಕೊಡಲ್ಲ ಅಂತಂದೆ. ಎಳ್ಳೆ ಸೋಲಿಗೆ ಓರ್ಗರ ಆಗ್ತು ಕರಿಯಪ್ಪನ ಎತ್ಕೇನೆ. ಏನು ಹೆಚ್ಚು ಕಡಿಮೆ ಆಗಿ ಸತ್ತೋಗ್ಬಿಡ್ತು. ಹಸು ತುಂಬಾ ಜಾತಿಲಿದೆ. ಇದ್ರ ತಾಯಿ ಹೇಗಿತ್ತು? ತಾಯಿ ಭಾರಿ ಜೋರಾಗಿತ್ತು. ಇದು ತಾಯಿನೂ ಜಾತಿಲಿ ಇತ್ತು. ಗಿರೀಶಣ್ಣರು ನೋಡಿದ್ರು, ಅವರು ಮಾಡಿದ್ರು 2 ಸಲ. ಭಾರಿ ಜೋರಾಗಿತ್ತು ಅವ್ರದ್ದು. ಇದು ಹಲ್ಲು ಎಷ್ಟಾಗಿದೆ? ಇದು ಕಡೆ ಈ ಕಡೆ ಬಿದ್ದದೆ. ಎಷ್ಟು ಕರು ಹಾಕಿದೆ ಇದು? ಈಗ ಎರಡನೇ ಕರು. ಇವಾಗ 3ನೇ ಸುಲಿಗೆ ಫಲಾಗಿದೆಯಾ? 3ನೇ ಸುಲಿಗೆ ಫಲ ಆಗದೆ. ಗೊಲ್ರಟ್ಟಿ ಕರಿಯಪ್ಪ ಅಂತ ಹೇಳಿದ್ರಿ. ಗೊಲ್ರಟ್ಟಿ ಅದೇವರೆಗೆ ಬಿಡಿಸ್ತೇ ಇರಲಿ ಅಂತ. ಅದು CR7 ಫಲ ಆಗದೆ. ಇದು ಹಾಲ್ನಸು ಅಂತ ಹೇಳಿ. ಹಾಲ್ನಸು CR7 ಫಲ ಆಗದೆ. ನೀವು ಯಾವಾಗಿಂದ ಕಟ್ಕೊಂಡಿದ್ದೀರಾ ಸುರೇಶ್ ಅಣ್ಣವ್ರೆ ಹಳ್ಳಿ ಕಾರು? ಸರ್, ನಮ್ಮ ಅಪ್ಪನ ಕಾಲದಿಂದನೂ ಕಟ್ತಾ ಇದ್ರು. ಆದರೆ ಜಾತಿ ಕುಲ ಗೊತ್ತಿರಲಿಲ್ಲ ನಮ್ಮ ಅಪ್ಪರಿಗೂ ಆಗಲಿ ನನಗೇ ಆಗಲಿ. ನಾವು ಬೆಳೀತಾ ನೋಡ್ಕೊಂಡು ಆಚೆ ಕಡೆ ಎಲ್ಲ ನೋಡಿ ಈ ಥರ ಕಟ್ಟಿದ್ರೆ ಹಿಂಗೆ ಆಯ್ತದೆ ಅಂತ ನಾವು ಒಂದು ಗೆಸ್ ಮೇಲೆ ನಾನೇ ಒಂದು ತಗೊಂಬಂದೆ. ಇದ್ರ ಅಜ್ಜಿನ ಜಾತ್ರೆಯಲ್ಲಿ ಅವತ್ತೇ ದೊಡ್ಡ ದುಡ್ಡು 34,000 ಅದಕ್ಕೆ ಇರ್ಲಿ ಅಂತ ತಗೊಂಬಂದೆ. ನಮ್ಮ ಮನೆಯಲ್ಲೆಲ್ಲ ಬೈಯೋರು, ಏನು ತಂದೆ ಅಂತ. ಆದ್ರೂ ಒಂದು ಹೆಸರು ಕೊಡ್ತು ಸರ್ ಅದು ಕರ. ಅದ್ರದ್ದೆಲ್ಲ ತಳಿ ಇವಲ್ಲ? ಒಳ್ಳೆ ಹಸ ಅದು. ಅದು ಹಿಂಗೆ ನಾನು ಆಸೆಗೆ ಆ ಊರಿ ಈ ಊರಿ ದಾಟಿಸಿ ಇನ್ಫೆಕ್ಷನ್ ಆಗ್ಬಿಟ್ಟು ಓರಿ ನಿಲ್ಲಿಲ್ಲ. ಏನೇನೇ ಮಾಡಿ ಖರ್ಚು ಮಾಡಿದೆ ನಿಲ್ಲಿಲ್ಲ. ಆಮೇಲೆ ಕೊಟ್ಬಿಟ್ಟೆ. ಆಮೇಲೆ ಅದು ಕೊಟ್ಟಮೇಲೆ ಅದ್ರ ಮಗಳು ಸತ್ತೋಗಿತ್ತು. ಲೆತ್ತೆ ಹೊಡೆದಂಗೆ ಹೋಯ್ತು ಅದು ಕಾಲಿಗೆ ಕಾಚ್ಕೋದ್ಮೇಲೆ. ಇವಾಗ ಇದು ಮತ್ತೆ ಬಸ್ತಿ ಓರಿದು ಕಟ್ಸಿದ್ಯಲ್ಲ, ಅದು ಇದ್ರ ಲೈನೇನಾ? ಇಲ್ಲ, ಇದು ಅದ್ರ ಇದು ಅದ್ರ ಚಿಕ್ಕವ್ವ. ಅದು ಚಿಕ್ಕ. ಇದ್ರ ಅಕ್ಕನ ಮಗಳು. ನಿಮ್ಮ ಮನೇಲಿ ಬಸ್ತಿ ಕಟ್ಸಿದ್ಯಲ್ಲ, ಇದ್ರ ಅಕ್ಕನ ಮಗಳು. ಅಂದ್ರೆ ನಿಮ್ಮ ಲೈನ್ ಎಲ್ಲ ತುಂಬಾ ಚೆನ್ನಾಗಿದೆ ಬಿಡಿ, ಯಾಕಂದ್ರೆ ಹಸುಗಳೆಲ್ಲ ತುಂಬಾ ಕ್ವಾಲಿಟಿ ಆಗಿದ್ದಾವೆ. ನಮ್ಮ ಮನೆಗೆ ಹಾಲ್ಗಿಲ್ವಲ್ಲ ಅಂತ ಅದನ್ನ ಮೊನ್ನೆ ಒಂದು 2 ಇವೆಲ್ಲ ಆಲ್ಮೋಸ್ಟ್ ಜಾತಿ ಇರೋ ಹಾಲು ಕಮ್ಮಿ. ಹೌದು. ಇದ್ರ ಅಮ್ಮ ಚೆನ್ನಾಗಿ ಕೊಡೋದು ಸರ್. ಒಂದು 3 ಲೀಟ್ರ್ ಕೊಡೋದು ಒಂದು ಟೈಮ್ಗೆ. ಒಳ್ಳೆ ಹಾಲಿತ್ತು ಇದ್ರ ಅಮ್ಮನಲ್ಲಿ. ಸರ್, ಇದನ್ನ ಯಾರು ವ್ಯಾಪಾರಿ ಕೇಳಿದ್ರೆ ಕೊಡ್ತೀರಾ? ಇಲ್ಲ ಸರ್, ಇದಿಲ್ಲ, ಕೊಡಲ್ಲ. ಮನೆಗೆ ಅಂದ್ಬಿಟ್ಟು ನಮ್ಮ ನೆನಪಿಗೆ ಎಲ್ಲ ಮರ್ರು ಇದೊಂದು ಅದೊಂದು ಕೊಡಲ್ಲ ಅಷ್ಟೇ. ಯಾವ ಕೊಡಕ್ಕೆ ಹೋಗಲ್ಲ ನೋಡಿ. ಹಸಿ ಮೇಸು ನಮ್ಮ ಫ್ರೆಂಡ್ ಯಾಕೆ ಕಳ್ಸವ್ರೆ, ಹಸಿಗಾಕ ಸಾಕು ಅಂತ. ಅದಕ್ಕೆ ಕರ ಹಾಕ್ಸ್ಕೊಂಡು ನೀವು ಹಾಲು ಬೇಕಾದ್ರೆ ಬಿಟ್ಕೊಂಡು ಸಾಕೊಂತೀರಾ? ಏನೋ ನಮ್ಮ ದೃಷ್ಟಿ ಸಲ ಕರುಗಳನ್ನ ಎಟ್ಟು ಬೀಳಲ್ಲ ಇದ್ರೊಳಗೆ. ಅಲ್ಲ, ಈ ಸಲ ಅಂದ್ರೆ ಮುಂದಿನ ಸಲ ಕೊಡ್ತವೆ. ಯಾಕಂದ್ರೆ ಒಳ್ಳೆ ಹಸುಗಳು ಕಟ್ಟಿದ್ದೀರಾ. ಬಸ್ತಿ ಕಟ್ಸಿ ಒಳ್ಳೆ ಕರು ಕೊಟ್ಟಿದ್ದೆ, ಇದು ಕೊಡುತ್ತೆ. ಏನೋ ಭಗವಂತನ ಹಣೆ ಬರ. ನಾವು ನಂಬ್ಕೊಂಡಿದ್ದೀವಿ. ಏನು ಸರ್, ಇದೇನಂದ್ರೆ ಒಂಥರ ಗಂಧದ ಸಸಿ ಇದ್ದಂಗೆ ಇದು. ಏನಾಯ್ತದೆ ಯಾವಾಗ ಏನಾಯ್ತದೆ ಅಂತ ಹೇಳೋಕ್ಕಾಗಲ್ಲ. ಸೀಮೆಸ್ಕೊಳ್ಳೋದ್ರೆ ಕರ ಹೋದ್ರು ಹಾಲು ಕರ್ಕೋಬೋದು, ಒಂದು ದುಡಿಮೆ ಮಾಡ್ಕೊಬಿಡ್ಬೋದು. ಇದನ್ನ ನಂಬಿ ಕಾಯ್ತೀವಲ್ಲ, ಒಂಥರ ಹೊಡೆದು ಕೊಟ್ಟಂಗೆ ಆಗೋಯ್ತದೆ ಒಂದು ಟೈಮಲ್ಲಿ. ಹಂಗಾಗ್ಬಿಡ್ತದೆ. ಇದನ್ನ ಏನು ಮಾಡ್ಬೋದು ಅಂದರೆ ಕೂಟಕ್ಕೆ ಮಾಡ್ಕೊಂಬಿಡೋರು. ನೀವು ಬ್ರೀಡಿಂಗ್ ಮಾಡ್ತಾ ಇದ್ದೀರಾ, ಒಳ್ಳೆ ಪರ್ಪಸ್ಗೆ ಯೂಸ್ ಮಾಡ್ತಾ ಇದ್ದೀರಾ. ಅಂದರೆ ನೆಕ್ಸ್ಟ್ ಕೊಡ್ತೇವೆ. ಇದ್ರ ಅಮ್ಮ ಹಿಂಗೆ ಸೇಮ್ ಇದೇನೆತ್ತಿ ಹಿಂಗೆ ಇದ್ದಿದ್ದು, ಇದೇ ಕಂಬ ಇದ್ರ ಅಮ್ಮ. ಕೊಳ್ಳಾಗಿರ್ಬೋದು ನೋಡಿ, ಒಂಚೂರು ಗಂಧಾಗಲಿಲ್ಲ. ಯಾವ ಥರ ಶೇಪಲ್ಲಿ ಇದೆ. ಇದ್ರ ಅಮ್ಮನ್ನ ಭಾರಿ ಇದ್ದಿತ್ತು, ಕೊಟ್ಬಿಟ್ಟೆ. ಅದನ್ನ ಊರಿಗೆ ನಿಲ್ಲಕ್ಕಿಲ್ಲ, ಕೊಟ್ಬಿಟ್ಟೆ ಅದನ್ನ. ಸುರೇಶ್ ಅವರೇ, ಅಡ್ರೆಸ್ ಹೇಳ್ಬಿಡಿ ನಿಮ್ದು ಯಾವುದು ಮತ್ತೆ ಅಮ್ಮ? ಸರ್, ನಮ್ಮದು ರಾಮನಗರ ಜಿಲ್ಲೆ, ಮಾಗಡಿ ತಾಲೂಕು, ಹೊಸಪೇಟೆ ಸರ್ಕಲಿಂದ ಬಂದರೆ ಗುಮ್ಸಂದ್ರ ರೋಡು, ಅಡಕೆ ತೋಟ ನಮ್ಮದೇ ಇರೋದು. ಮೊಬೈಲ್ ನಂಬರ್ ಹೇಳಿ ತಮ್ಮದು? 9900906599. ಈ ಕಟ್ಸ್ಕರು ನಿಮ್ದೇನಲ್ವಾ? ಹ್ಞೂ ಸರ್, ಹಾಕೊಂಬಂದೆ ನಾನು. ಇಲ್ಲಿ ಯಾರನ್ನ ಬರ್ತಾರೆ ಹಾಕೋಣ ಅಂತ ನೋಡೋಣ ಮೀಕೊಂಡದೆ. ಏನು ಒಂದು ತೊಂದರೆ ಮಾಡಲ್ಲ, ಇರಲಿ ಅಂತ ಮಡಗಿದ್ದೀನಿ. ಕೂಟಕ್ಕೆ ಯಾರು ಕೇಳಿದ್ರೆ ಕೊಡ್ತೀರಾ? ಕೊಟ್ಬಿಡ್ತೀನಿ ಸರ್. ನನಗೆ ಇವನ್ನೇ ಸುಧಾರ್ಸೋಕ್ಕಾಯ್ತಿಲ್ಲ, ಅದನ್ನ ಕೊಟ್ಬಿಡ್ತೀನಿ. ಎಲ್ಲ ನಮ್ಮ ಫ್ರೆಂಡ್ ಎಲ್ಲ ಮಡಿಕೋ ಕಡ್ಸಾಯ್ತದೆ, ಒಳ್ಳೆ ಮೇಲ್ ಕಡ್ಸಾಯ್ತದೆ ಅಂತಾರೆ. ನನಗೆ ಇವನ್ನೇ ಸುಧಾರ್ಸೋಕ್ಕಾಯ್ತಿಲ್ಲ, ಈಗ ಅದಕ್ಕೆ ಬೇರೆ ಹಾಲು ಹಾಕಿ ಕರ ಸುಧಾರಿಸ್ಬೇಕು, ಹಿಂಸೆ ಆಗ್ತದೆ ಅಂದ್ಬಿಟ್ಟು ಕೊಟ್ಬಿಡೋಣ ಅಂತ. ಸರ್, ಬೆಲೆ ಏನಾಗಿದೆ ನಿಮ್ಗೆ? ಏನು ಹೇಳ್ತಾ ಇದ್ದೀರಾ? ಸರ್, ಬೆಲೆ ನಮಗೆ ಒಂದು 70 ಆಗಿದೆ. ಏನು ಕೊಡ್ತಾರ ಕೊಟ್ಟಿಟ್ಕೊಂಡ್ರೆ ಸಾಕು. ಚೆನ್ನಾಗದೆ ಅಂತ ಒಂದು ಕೈಲೆಲ್ಲ ಸೂಪರು. ಒಂದು ಎಳಮನೆ ಅಷ್ಟೇನಿಲ್ಲ. ಮೊನ್ನೆ ನಮ್ಮ ಹಬ್ಬ ಆದಾಗ ನನ್ನ ಮಗಂದು ಕಿತ್ಕೊಂಡು ಆಯ್ದು ಬಿಡ್ತು ಅದಕ್ಕೆ. ಮೊನ್ನೆ ದಿವಸ ಮಂಗಳವಾರ ಆಯ್ದು ಬಿಡ್ತು ಜೋರಾಗಿ. ಹಂಗ ಪಾಪ ನಮ್ಮ ಫ್ರೆಂಡ್ ನೋಡ್ದ ಹೋಗಿರೋ ಬಗದಾಕ್ಬಿಡೋದೇನೋ. ನಮ್ಮ ಫ್ರೆಂಡ್ ನೋಡ್ಕೊಂಡು ಕುದುರು ಓಡ್ ಬಂದು. ಈ ಬಸ್ಸು ಹಾಲಿಗೆ ಅಂತ ಹಿಡ್ಕೊಂಡ್ಬಂದಿದ್ದು. ಹಾಲು ಅಂದರೆ ಸೂಪರು. 2 ಕರ ಸಾಕದ ಸರ್ ಅದು. 2 ಕರ ಆರಾಮಾಗಿ ಸಾಕ್ತದೆ. ಎಷ್ಟು ಬರುತ್ತೆ ಇವಾಗ ಹಾಲು? ಸರ್, ಇವಾಗ ಒಂದು 2 ಲೀಟ್ರು ಬರ್ತದೆ ಬೆಳಗ್ಗೆ.
ಸಾಯಂಕಾಲ ಒಂದೂವರೆ ಬರ್ತದೆ. ಅರ್ಗೌರವಾಗಿದೆಯಾ ಆಗ್ಲೇ? ಹಾ ಅರ್ಗರವ್ ಆಗಿದೆ. ಕರನು ಒಳ್ಳೆ ಕರ ಹಾಕಸ ಅಂದ್ರೆ ಏನ ಒಂಚೂರು ಕೊಳ್ಳ ಮಂದ ಅಂದ್ಬಿಟ್ರೆ ಕರನು ಸೂಪರ್ ಕರ. ಕಟ್ಬಿಡ್ತೀನಿ ತಾಳಿದನ್ನ.